ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇದು ಪಾರ್ಟ್ 2. ಏನು ನಮ್ಮ ಮನೇಲಿ ಏನು ಕಾರ್ಯಕ್ರಮ ಏನು ಫಂಕ್ಷನ್ ಇದೆ ಅನ್ನೋದನ್ನು ಈ ವ್ಲಾಗ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಕೆಲವೊಂದು ಹರಕೆಗಳು ಇದರಲ್ಲೂ ಕೂಡ ಈ ವ್ಲಾಗಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ. ಇಲ್ಲೇನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಗೊಂದಲನ್ನ ಹೇಳಿಸ್ತಾ ಇದ್ದೀವಿ. ಗೊಂದಲನ್ನ ಮನೇಲಿ ಹೇಳಿಸೋದು ಒಂದು ಅದು ಸಂಪ್ರದಾಯ. ಹಾಗೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂಪತ್ತು, ಸೌಭಾಗ್ಯ ಎಲ್ಲನೂ ಕೂಡ ಆ ತಾಯಿ ಅಂಬಾಭವಾನಿ ಅವಳ ಒಂದು ಪೂಜೆನ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಗೊಂದಲ ಅಂತ ಹೇಳ್ತಾರೆ, ಗೊಂದಲ ಹೇಳಿಸೋದು ಅಂತ. ಇನ್ನು ಕೆಲವರು ಮದುವೆ ಮೂಮೆಂಟಲ್ಲಿ, ಮದುವೆ ಟೈಮಲ್ಲಿ ತುಳಜಾಪುರಕ್ಕೆ ಹೋಗಿ ಅಲ್ಲೇ ಗೊಂದಲನೂ ಕೂಡ ಹೇಳಿಸ್ತಾರೆ. ನಾವು ಕೂಡ ನಮ್ಮ ಐದನ ಮದುವೆ ಟೈಮಲ್ಲಿ ಮನೇಲಿ ಹಾಕ್ಸಿರ್ಲಿಲ್ಲ, ಅಲ್ಲೇ ಹೋಗಿ ಹಾಕ್ಸಿದ್ದು. ಈ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಅಂದರೆ ನನ್ನ ಮಗಳದು ಜವಳಿದೆ, ಹಾಗೆ ನಮ್ಮ ಐದನ ಮಗಳಿಗೂ ಕೂಡ ಜವಳು ತೆಗಿತಾ ಇದ್ದೀವಿ. ಆ ಒಂದು ಇದಕ್ಕೋಸ್ಕರ ನಾವು ಮನೇಲಿ ಗೊಂದಲನ ಹೇಳಿಸ್ತಾ ಇದ್ದೀವಿ. ತುಂಬಾ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಸೊ ಇದು ಅವತ್ತು ನಾವು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ಲ, ಅವತ್ತು ಬಂದ ನೈಟು ನಾವು ಗೊಂದಲ ಹೇಳಿಸಿದ್ವಿ. ಅದರ ನೆಕ್ಸ್ಟ್ ಡೇ ಹುಡುಗಿ ಹೋಗಿದ್ದು. ಈ ವಿಡಿಯೋ ನೋಡ್ತಿರ್ಬೋದು. ಇದು ಹುಡುಗಿ ಅಂದರೆ ಊರ ಹೆಸರೇ ಹುಡುಗಿ. ನಮ್ಮ ಮನೆ ಗುರುಗಳಿರೋದು ಈ ಹುಡುಗಿ ಮಠದಲ್ಲೇ, ದಿಗಂಬರ ಕರಿಬಸವೇಶ್ವರ ಮಠ. ಇಲ್ಲಿ ಅಲ್ಲಿ ಗುರುಗಳಿರೋದು ಡೈಲಿ ದಾಸೋಹ ಇರುತ್ತೆ, ಅದ್ರ ಬಗ್ಗೆ ನನಗೆ ಹೇಳ್ತಾ ಇದ್ದಾರೆ. ಸ್ವೀಟ್ ಏನದಲ್ಲ ನಾವು ತಿನ್ನಕ್ಕೆ ಅಷ್ಟೇ. ಅಲ್ಲಿ ನೋಡ್ತಾ ಇದ್ರಲ್ಲ, ಆ ಒಂದು ಬೊಗಣಿನಲ್ಲೇ ಡೈಲಿ ಮಾಡ್ತಾರಂತೆ. ಒಂದೊಂದು ಸಾರಿ ಫುಲ್ ಎಷ್ಟೇ ಜನ ಬಂದರೂ ಖಾಲಿ ಆಗೋದಿಲ್ಲಂತೆ. ಇನ್ನೊಂದು ಕೆಲವು ಟೈಮ್ ಅಂತೂ ದಿನ 3 ಹೊತ್ತೂ ಮಾಡೋದಾಗುತ್ತಂತೆ. ಅದ್ರ ಬಗ್ಗೆ ಹೇಳ್ತಾ ಇದ್ರು ಗುರು. ಅದೊಂದು ಪವಾಡ ಅಂತಲೇ ಹೇಳ್ಬೋದು. ಅಷ್ಟೇ ಅಡುಗೆನಲ್ಲಿ ಎಷ್ಟು ಜನ ಉಣ್ತಾ ಇರ್ಬೋದು ಅಂತ. ಆ್ಯಂಡ್ ಇಲ್ಲಿ ನಾನು, ನನ್ನ ಸಿಸ್ಟರು ಮತ್ತು ನನ್ನ ಸಿಸ್ಟರ್ ಅವರ ಅಮ್ಮ ಎಲ್ಲರೂ 3 ಜನ ಸೇರಿ ಅಡುಗೆ ಮಾಡ್ತಾಯಿದ್ದೆ. ಅವಳು ತರಕಾರಿ ಹೆಚ್ಚ್ತಾ ಇದ್ದಾಳೆ, ನಾನು ಇಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡ್ಬೋದು ಇಲ್ಲಿ ಒಲೆ ಮುಂದೆ ನಾವು ಅಡುಗೆ ಮಾಡೋದೊಂದು ಮಿನಿ ವ್ಲಾಗಲ್ಲಿ ಹೋಳಿಗೆ ಮಾಡ್ತಿರೋದು ಔಟ್ಸೈಡಲ್ಲಿ. ಅದೊಂಥರ ನಾವು 1 ವಾರ ಹೊರಗಡೆನೇ ಅಡುಗೆ ಮಾಡೋದು, ದೇವರಿಗೆ ನೈವೇದ್ಯ ಮಾಡೋದು, ಅದೊಂಥರ ಖುಷಿ. ಆ ಊಟ ಕೂಡ ಅಷ್ಟೇ ರುಚಿಯಾಗಿತ್ತು. ಮನೇಲಿ 4 ಗೋಡೆ ನಡುವೆ ಅಡುಗೆ ಮಾಡೋದು, ಈ ಹೊರಗಡೆ ದೇವಸ್ಥಾನಗಳಲ್ಲಿ ಅಂತ ಅದು ಪ್ರಸಾದಕ್ಕೆ ರೆಡಿ ಮಾಡಿದಾಗ ಆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಆ್ಯಂಡ್ 1 ವಾರ ಫುಲ್ ಟೆಂಪಲ್ರನ್ನೇ ಇದು ಲಾಸ್ಟು ಹರಕೆನ ತೀರಿಸ್ತಾ ಇರೋದು ಈ ಹುಡುಗಿ ಮಠದಲ್ಲಿ. ಇಲ್ಲಿ ಕೂಡ ಅಡುಗೆ ಮಾಡಿ ನೋಡ್ಬೋದು. ಇದು ಅಡುಗೆ ಕೋಣೆ. ಇಲ್ಲಿ ರೀಸೆಂಟಾಗಿ ಇಲ್ಲಿ ನಾವು ಬರೋಕ್ಕೂ 2-3 ದಿವಸ ಹಿಂದೆ ಇಲ್ಲಿ ಜಾತ್ರೆ ಕೂಡ ಆಗಿತ್ತು. ಜಾತ್ರೆ ಕೂಡ ತುಂಬ ಚೆನ್ನಾಗಾಗುತ್ತಂತೆ. ಭೈರವಿ ಈಗ ಮಗ ಭೈರವಿ. ಈ ವಿಡಿಯೋ ಬಂದು ನಮ್ಮ ಐದನ ವಿಡಿಯೋ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಯಜಮಾನರು ಮತ್ತು ನಮ್ಮ ಐದನ ಮಗ ಇಬ್ಬರು ಸೇರಿ ದೇವರಿಗೆ ಅಭಿಷೇಕ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ರು. ಆ್ಯಂಡ್ ಈ ಕಡೆ ನಾನು ಶೇಂಗಾ ಮನೆಯಲ್ಲಿ ಮಿಕ್ಸಾಗಿ ಶೇಂಗಾ ಪುಡಿನ ತೊಗೊಂಡು ಬಂದಿದ್ದಿಲ್ಲ, ಇಲ್ಲೇ ತರಿಸಿ ಅದನ್ನು ಕುಟ್ತಾ ಇದ್ದೆ. ನಾನು ಹೇಳ್ತಿಲ್ವಾ, ಅದು ಹೊರಗಡೆ ಅಡುಗೆ ಮಾಡೋದಂತ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಯಜಮಾನರು ಅಲ್ಲಿ ಪ್ರಸಾದ ರೆಡಿ ಆಗಿತ್ತಲ್ಲ, ಆಗಲೇ ಗುರುಗಳು ಮಾಡ್ತಿದ್ರಲ್ಲ, ಆ ಪ್ರಸಾದನ ಇವ್ರು ತೊಗೊತಾ ಇದ್ದಾರೆ. ನಾವು ಹರಕೆ ತೀರಿಸೋವರೆಗೂ ಊಟ ಏನೂ ತೊಗೊಳ್ಳಲ್ಲ ಅಂತ ಬರೀ ಹಾಲು ಮತ್ತು ಟೀ ಕುಡಿಯೋರು ಟೀ ಕುಡಿದು, ಸೊ ದೇವ್ರಿಗೆ ನಾವು ಈ ಕಡೆ ನೈವೇದ್ಯನ ಮಾಡ್ತಾಯಿದ್ವಿ. ಇಲ್ಲಿ ಗೂಳಿ ಬಿಡೋದು ಇದು ನೋಡ್ಬೋದು. ಇದು ಕೂಡ ಒಂದು ಹರಕೆ, ಗೂಳಿ ಬಿಡೋದಂತಾರೆ. ಅಲ್ಲೇ ದೇವಸ್ಥಾನಗಳಲ್ಲಿ ಕೂಡ ನೀವು ಗುಳಿಯ ಬೇಡ್ಕೊಂಡಿದ್ರೆ, ಬಿಡ್ತೀನಿ ಅಂತ ಬೇಡ್ಕೊಂಡ್ರೆ ಅಲ್ಲೇ ಸಿಗುತ್ತೆ. ಅಲ್ಲೇ ನಾವು ಅವ್ರಿಗೆ ಅಮೌಂಟ್ ಕೊಟ್ಟರೆ ಅವ್ರು ನಮಗೆ ಗೂಳಿ ಕೊಡ್ತಾರೆ. ಅದನ್ನು ನಾವು ಪೂಜೆ ಎಲ್ಲ ಮಾಡಿ ಅದಕ್ಕೆ ಪ್ರಸಾದ ಎಲ್ಲ ತಿನ್ನಿಸಿ ನಾವು ಮತ್ತೆ ಆ ಮಠಕ್ಕೆ ಬಿಡಬೇಕು. ಹೊರಗಡೆ ಗೂಳಿ ತೊಗೊತೀರಾ, ಹೊಸದಾಗಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ತುಂಬಾ ಪ್ರೈಸ್ ಇದೆ ಅಂತೆ. 10,000 ಸಾವಿರ ಎಲ್ಲ ಇದೆ ನೋಡ್ಬೋದು. ಆ್ಯಂಡ್ ಇಲ್ಲಿ ಆರತಿ ಮಾಡಿ ತುಂಬಾ ಒಂಥರ ಖುಷಿಯಾಗುತ್ತೆ ಈ ಹಸುಗಳನ್ನ ಮುದ್ದಾಡೋದಂದರೆ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಸುಗಳು ಕಂಡ್ರೆ. ಅವಳಂತೂ ಆ ಹಸುವಿನ ಬಿಟ್ಟು ಬಂದೇ ಇಲ್ಲ. ನೆಕ್ಸ್ಟ್ ಒಂದು ಮಿನಿ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಮಿಸ್ ಮಾಡಿದೆ ನೋಡಿ. ಅವಳಂತೂ ಅದರಿಂದ ಬಂದೇ ಇಲ್ಲ, ಆ ಮಠದಲ್ಲೇ ಕೂತ್ಕೊಂಡಿದ್ಲು. ಅದ್ರ ಜೊತೆಗೆ ನಮಗೇನು ಖುಷಿ ಅಂದರೆ ಬಂದು ಕೂಡಲೇ ನಾವು ನಮ್ಮ ಮನೆ ಗುರುಗಳನ್ನ ದರ್ಶನ ಆಯಿತು. ಅವರು ಬೇರೆ ಫಂಕ್ಷನ್ಗೆ ಹೋಗೋದಿತ್ತು. ಸೊ ಅವರ ಒಂದು
ದರ್ಶನ ಕೂಡ ಆಯಿತು, ಅವರ ಆಶೀರ್ವಾದ ಕೂಡ ಪಡ್ಕೊಂಡ್ವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಪೂಜೆ ಎಲ್ಲ ಆಯಿತು. ಇದಾದಮೇಲೆ ಹೂನಾರ ಹಾಕಿ ಆರತಿ ಮಾಡಿ ಪ್ರಸಾದ ಕೊಟ್ಟು ಈಗ ನಾವು ಗುಡಿ ಹತ್ರ ಇದನ್ನು ಕರ್ಕೊಂಡು ಹೋಗ್ತೀವಿ. ಈಗ ನೋಡ್ಬೋದು. ಗೂಳಿ ಎಲ್ಲ ಬಿಟ್ಟು ಬಂದು ಅದೊಂದು 2 ರೌಂಡ್ ಹಾಕಿಸಿ ಅದಾದಮೇಲೆ ಗುರುಗಳ ಪಾದ ಪೂಜೆನ ಮಾಡ್ಕೊತಾ ಇದ್ದಾಳೆ ನನ್ನ ಸಿಸ್ಟರು. ಅದಾದಮೇಲೆ ನಾವು ಮುಗಿಸ್ಕೊಂಡು ಊರಿಗೆ ಬಂದು ಅಲ್ಲಿಂದ ನನ್ನ ಮಗಳ ಒಂದು ಬಳೆ ಗುಂಡಿಂದ ಬಳೆ, ಇದು ಅಮ್ಮ ಕೊಡಿಸಿದ್ದು ಅವಳ ತೊಟ್ಟಲ ಟೈಮಲ್ಲಿ ಅದು ಕಟ್ಟಾಗಿತ್ತು. ಅದನ್ನು ಮಾಡ್ಸೋಕ್ಕೆ ಮತ್ತು ಜೊತೆಗೆ ಚೈನಾ ನಾವು ಬಂದ ಮೇಲೆ ಬೆಂಗಳೂರಿಂದ ಬಂದ ಮೇಲೆ ಆ ಬಿಸಿಲಿಗೋ ಏನೋ ಗೊತ್ತಿಲ್ಲ ಫುಲ್ ಕಪ್ಪಾಗಿ ಹೋಗಿತ್ತು. ಸೊ ಅದನ್ನು ಕೂಡ ಕ್ಲೀನ್ ಮಾಡಿಸ್ಕೊಂಡು ಬರೋಣ ಅಂತ ನಾವು ಇಲ್ಲಿ ಅಕ್ಸಲ್ ಅಂಗಡಿಗೆ ಬಂದಿದ್ವಿ. ಸೊ 2 ಕೂಡ ಮಾಡಿಸ್ಕೊಂಡಾಯಿತು. ನೋಡ್ಬೋದು ತುಂಬ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಅವಳು ಕಾಲು ಖಡ್ಗ ಮಿಸ್ ಆಯಿತು ಅಂತ. ಇದನ್ನು ಕೂಡ ಹಾಕೋಣ ಅಂದ್ಕೊಂಡಿದ್ವಿ ಅವಳ ಜವಳಿಗೆ. ಬಟ್ ತುಂಬ ರಶ್ ಇರುತ್ತೆ, ಸೀಸನ್ನು, ಮದುವೆ ಅದು ಇದು ಅಂತ. ಮಕ್ಕಳು ಒಂದೇ ಕಡೆ ಇರೋಲ್ಲ. ಅದು ಬಿಟ್ಟರೆ ಕಾಲು ಬಂದಮೇಲಂತೂ ಒಂದು ಕಡೆ ಇರೋಲ್ಲ, ಆ ಕಡೆ ಓಡಾಡ್ತಾರೆ. ಕೈ ಹಾಕೋದು ಬೇಡ ಅಂತ ನಾನು ಬರೀ ಮಾಡಿಸ್ಬಿಟ್ಟು ಮತ್ತೆ ಮನೇಲಿಟ್ಟೆ. ಅದಾದಮೇಲೆ ಬಳೆ ಬೇಕಾಗಿತ್ತು ನನಗೆ, ಗಾಜಿನ ಬಳೆ. ಹೋಗಿ ಬಳೆ ತೊಗೊಂಡು ಜೊತೆಗೆ ಕಾಲು ಗೆಜ್ಜೆ ಕೂಡ ತೊಗೊಂಡೆ. ಯೂನಿಕ್ ಆಗಿತ್ತು. ಯೂಶ್ವಲಿ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಇದು ಏನೋ ಟ್ರೆಂಡಿಂಗ್. ಈಗ ನಾನು ತೊಗೊಂಡ್ಬಿಟ್ಟು ಮನೆಗೆ ಹೊರಟು ಇಲ್ಲಿಂದ ನಾವು ಮತ್ತೆ ಇನ್ನೊಂದು ಊರಿಗೆ ಹೋಗಬೇಕು. ಅದು ಎಲ್ಲಿ ಏನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ನಾನು ಹೇಳ್ದಂಗೆ ಜವಳ ಕಾರ್ಯಕ್ರಮ ಅಂತ ಹೇಳಿದೆ, ಅದು ಎಲ್ಲಿದೆ ಹೇಗಿದೆ ಅಂತ ನೀವು ಮಿಸ್ ಮಾಡಿದೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಚೈನಾ ಮತ್ತು ನಾನು ತೊಟ್ಲು ತೊಗೊಂಡೆ. ತೊಟ್ಲು ಏನಕ್ಕೆ ಅದನ್ನು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.